IPL ಟ್ರೋಫಿ ಅನ್ನುವಂತಹ ಬಂಗಾರದ ಜಿಂಕೆಯನ್ನ ಬೇಟೆಯಾಡೋದಕ್ಕೆ ನಮ್ಮ RCB ಹುಡುಗರು ರೆಡಿ ಆಗಿದ್ದಾರೆ. ನಾವು ಹೇಳ್ತಾ ಇದ್ವಿ ನಿಮಗೆ ಇಡೀ ವಿಶ್ವದಾದ್ಯಂತ RCB ಗೆ ಹೆಂಗ್ ಫ್ಯಾನ್ಸ್ ಇದ್ದಾರೆ ಅಂತ. ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ರಾಜ್ಯದ ಯಾವುದೇ ಉದ್ದಗಲಕ್ಕೆ ಹೋದ್ರೂ ಕೂಡ ಒಂದೇ ಒಂದು ಆಂಥಮ್ ಕೇಳಿಸ್ತಾ ಇರೋದು RCB ಫ್ಯಾನ್ಸ್. ಗೆದ್ದೇ ಗೆಲ್ತೀವಿ, ನಾವು ಗೆದ್ದಾಗಿದೆ, ಆಲ್ರೆಡಿ ಇತಿಹಾಸನ ನಾವು ಬರ್ದಿದ್ದೀವಿ, ಸುವರ್ಣ ಅಕ್ಷರದಲ್ಲಿ ಬರಿತಾ ಇದೀವಿ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಜೋಶ್ ಕಡಿಮೆ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ RCB ಫ್ಯಾನ್ಸ್ ಜೋಶ್ ವಿಪರೀತವಾಗಿದೆ. ಇಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. RCB ಗೆಲುವಿಗಾಗಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ. ಬಿಕಾಸ್ ನಂಬಿಕೆ, ಭರವಸೆ, ಲಾಯಲ್ಟಿಗೆ ಮತ್ತೊಂದು ಹೆಸರೇ RCB ಫ್ಯಾನ್ಸ್ ಅಂತ ಹೇಳ್ಬೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಸುನಿಲ್. ಹೇಗಿದೆ ಅಲ್ಲಿನ ಜೋಶ್? ಹುಬ್ಬಳ್ಳಿಯ ಜನ ಮೊದಲೇ ಎಲ್ಲ ವಿಚಾರದಲ್ಲೂ ಕೂಡ ಅವರ ಜೋಶ್, ಅವರ ಪ್ರೀತಿ ಒಂದು ಹಿಡಿ ಜಾಸ್ತಿನೇ ಇರುತ್ತೆ. ಸೊ ಇವತ್ತೇನು ಹೇಳ್ತಾರೆ, ಯಾರು ಇವತ್ತು ಗೇಮ್ ಚೇಂಜರ್ ಆಗಬಹುದು, ಯಾರು ನಮ್ಮ ಟೀಮ್ನ ಟ್ರಂಪ್ ಕಾರ್ಡ್ ಅಂತಾರೆ, ಮಾತಾಡಿಸ್ತಾ ಹೋಗಿ ಫ್ಯಾನ್ಸ್ನ. ಎಸ್ ಮಮತಾ, ಬೆಳಗ್ಗೆಯಿಂದಲೂ ಪೂಜೆ ಪುನಸ್ಕಾರಗಳು ನಡೆದವು. ಈಗೇನಿದ್ರು ಚಿಲ್ ಟೈಮ್, ಈಗೇನಿದ್ರು ಮ್ಯಾಚ್ ನೋಡಿ ಅಬ್ಬರಿಸೋದೊಂದೇ ಬಾಕಿ ಇರುವಂಥದ್ದು. ಸೊ ಹೀಗಾಗಿ ಹುಬ್ಬಳ್ಳಿಯ ಒಂದು ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಬೃಹತ್ LED ಪರದೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಭಿಮಾನಿಗಳು ಉಚಿತವಾಗಿ ಪಾರ್ಕಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಭಿಮಾನಿಗಳೇ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. DJಗಳನ್ನು ತರಿಸಿರುವಂಥದ್ದು. ಇವತ್ತು ಮ್ಯಾಚ್ ಗೆದ್ದ ತಕ್ಷಣ ಹುಬ್ಬಳ್ಳಿಯಲ್ಲಿ ಹಬ್ಬದ ವಾತಾವರಣ. ಇವತ್ತೇ ಒಂದು ರೀತಿಯ ಜಾತ್ರೆಯ ಸಂಭ್ರಮ. ಈಗಾಗಲೇ ಎಲ್ಲ DJಗೂ ಕೂಡ ಬುಕ್ ಆಗಿರುವಂಥದ್ದು. ಇನ್ನು ಜರ್ಸಿಗಳು ಕೂಡ ಸಿಗ್ತಾ ಇಲ್ಲ. ನಾನೀಗ ಫ್ಯಾನ್ಸ್ 7:30ಗೆ ಮ್ಯಾಚ್ ಇದ್ರೆ ಈ ಪಾರ್ಕಿಗೆ ಈಗಾಗಲೇ ಜನ ಬರ್ತಾ ಇದ್ದಾರೆ. ಇನ್ನು ಲಿಟಲ್ ಚಾಂಪ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಕ್ರಿಕೆಟ್ ಆಟಗಾರರು, ಭವಿಷ್ಯದ ಕ್ರಿಕೆಟ್ ಆಟಗಾರರು ಇಲ್ಲಿರುವಂಥದ್ದು. ಸೊ ಈ ಪಾರ್ಕ್ನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ರೀತಿಯಾಗಿ ಒಂದು 15ರಿಂದ 20 ಕಡೆ ವ್ಯವಸ್ಥೆಯನ್ನು ಫ್ಯಾನ್ಸ್ ಉಚಿತವಾಗಿ LED ಪರದೆ ಮಾಡಿರುವಂಥದ್ದು. ಆಯೋಜಕರಿದ್ದಾರೆ, ಆಯೋಜಕರನ್ನ ಮಾತಾಡ್ಸೋಣ. ಸರ್, ಈ 9 ವರ್ಷದ ಬಳಿಕ ಫೈನಲ್ಸಿಗೆ ಬಂದಿದೆ. 18 ವರ್ಷದ ಕನಸು ಇವತ್ತು ನೆರವೇರುತ್ತೆ. 100% ನೆರವೇರುತ್ತೆ. ನಾವು ಭಾಳ ಕಾತುರದಿಂದ ಕಾಯ್ತಾ ಇದ್ದೀವಿ ರೀ. ಈ ಸತಿ ಗೆಲ್ತೀವಿ. ಜೈ RCB. ಓಕೆ, ತಾವೊಬ್ಬ ಅಭಿಮಾನಿಯಾಗಿ ಇದನ್ನು ಆಯೋಜನೆ ಮಾಡೋಕ್ಕೆ ಮುಖಾಂತರ RCB ಅಭಿಮಾನಿಗಳ ಒಂದು ಆ ಹುಮ್ಮಸ್ಸನ್ನು, ಆ ಲಾಯಲಿಟಿಯನ್ನು ತೋರಿಸ್ತಾ ಇದ್ದೀರಿ. ಹೌದು, ಭಾಳ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಮತ್ತು ಇನ್ನೂ ತೋರಿಸ್ತಾ ಇದ್ದೀವಿ ರೀ. ಇದೆಲ್ಲ ವ್ಯವಸ್ಥೆನೂ RCB ಫ್ಯಾನ್ಸ್ ಸಂಬಂಧ ಮಾಡಿದ್ದೀವಿ ರೀ. ಓಕೆ ಸರ್, ತಾವೇನು ಹೇಳ್ತೀರಾ? ಸರ್ RCB ಗೆಲ್ಲಿ ಈ ಸಲ ಸರ್. ಇನ್ನು ಭವಿಷ್ಯದ ಕ್ರಿಕೆಟಿಗರಿದ್ದಾರೆ, ಮಮತಾ, ಅವ್ರನ್ನ ಮಾತಾಡಿಸ್ತೀನಿ. ತಾವು RCB ಮ್ಯಾಚನ್ನು ನೋಡೋಕೆ ಎಷ್ಟು ಉತ್ಸುಕರಾಗಿದ್ದೀರಿ? ಫುಲ್ ಎಕ್ಸೈಟೆಡ್ ಅದೇವು ನಾವೀಗ RCB ಮ್ಯಾಚ್ ನೋಡಕ್ಕೆ. ನಿಮ್ಮ ಫೇವ್ರೇಟ್ ಯಾರು? ನಂದು ವಿರಾಟ್ ಕೊಹ್ಲಿ ಫಾರ್ ಎವರ್. ವಿರಾಟ್ ಕೊಹ್ಲಿ. ಸೊ ಇಲ್ಲಿ ಒಬ್ರು ಮಹಿಳಾ ಕ್ರಿಕೆಟರ್, ಈಗಾಗಲೇ RCB ಮಹಿಳಾ ಒಂದು ತಂಡ ಗೆದ್ದಿದೆ. ಸೊ ಅವ್ರನ್ನ ಕೇಳೋಣ. ಈಗಾಗಲೇ ಮಹಿಳಾ ತಂಡ RCB ಗೆದ್ದಿದೆ, ಈ ಬಾರಿ ಮೆನ್ಸ್ ತಂಡ ಗೆಲ್ಲುತ್ತೆ. वुमेन्स जीती है 2024 में और इस बार मेंस भी जीतने वाली है 2025 का फाइनल RCB. ಓಕೆ ಮಮತಾ, ಜೋಶ್ ಅಂತರೂ ಒಂದ್ ಕಡೆ RCBಗೆ ಜೈಕಾರ ಹೇಳ್ಬೋದಾ ಸರ್? ಒಂದ್ಸಲ ಸರ್ ಹೇಳಿ. ರಾಯಲ್ ಚಾಲೆಂಜ್ ಬೆಂಗಳೂರಿಗೆ ಜೈ RCB. ಈ ಸಲ ಕಪ್ ನಮ್ದೇ. ಜೋಶು, ಮತ್ತೊಂದ್ ಕಡೆ DJ ಸದ್ದು. ಸೊ ಸೆಲೆಬ್ರೇಟ್ ಮಾಡೋಕ್ಕೆ, ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಫ್ಯಾನ್ಸ್ ಕಾಯ್ತಾ ಇರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ಸುನಿಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಕೇವಲ ಹುಬ್ಬಳ್ಳಿಯಲ್ಲಿ ಅಂತಲೇ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ RCB ಅಭಿಮಾನಿಗಳು ಇದೇ ರೀತಿಯಲ್ಲಿ ಕಾತುರರಾಗಿದ್ದಾರೆ ಮ್ಯಾಚನ್ನು ನೋಡೋದಕ್ಕೆ. 7 ಗಂಟೆಗೆ ಎಷ್ಟೊತ್ತಿಗೆ 7 ಗಂಟೆ ಆಗುತ್ತಪ್ಪ, ಎಷ್ಟೊತ್ತಿಗೆ ಟಾಸ್ ಆಗುತ್ತಪ್ಪ, ಟೀಮ್ ಹೆಂಗಿರುತ್ತಪ್ಪ, ಎಲ್ಲರೂ ಅವರವರದ್ದೇ ಲೆಕ್ಕಾಚಾರ ಹಾಕ್ಕೊಂಡು ಕೂತಿದ್ದಾರೆ. ಜೊತೆಗೆ ಯಾರ ಮನಸ್ಸಿನಲ್ಲೂ ಸ್ವಲ್ಪನೂ ಅನುಮಾನ ಇಲ್ಲ, ಈ ಸರ್ತಿ ಕಪ್ ನಮ್ಮದೇ ಅಂತಂದ್ಬಿಟ್ಟು ಮ್ಯಾಚ್ ನೋಡಬೇಕು, ಎಂಜಾಯ್ ಮಾಡಬೇಕು, ಅಷ್ಟೇ ಲೆಕ್ಕಾಚಾರ.